ಮೈಸೂರಲ್ಲಿ ಹುಲಿ ದಾಳಿಯಾಯಿತು. ದಾವಣಗೆರೆಯಲ್ಲಿ ಕಾಡಾನೆ ಹಾವಳಿಗೆ ಜನ ಕಂಗಾಲಾಗಿಬಿಟ್ಟಿದ್ದಾರೆ. ಚನ್ನಗಿರಿ ತಾಲೂಕಿನ ಗಂಡುಗನ ಹಂಕಲು ಗ್ರಾಮದಲ್ಲಿ ದಾಳಿ ಮಾಡಿದ್ದಾವೆ ಕಾಡಾನೆಗಳು. ಅಡಿಕೆ ತೋಟಕ್ಕೆ ನುಗ್ಗಿ ಅನೇಕ ಮರಗಳನ್ನು ನೆಲಕ್ಕುರುಳಿಸಿದ್ದಾವೆ, ತುಳಿದು ನಾಶ ಮಾಡಿಬಿಟ್ಟಿದ್ದಾವೆ ಅಡಿಕೆ ಮರಗಳನ್ನು. ಚನ್ನಗಿರಿ ತಾಲೂಕಿನ ಗಂಡುಗನ ಹಂಕಲು ಗ್ರಾಮ ಅಡಿಕೆ ತೋಟಕ್ಕೆ ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. 12 ವರ್ಷ ಕಷ್ಟಪಟ್ಟು ಬೆಳೆದಿದ್ದಂತಹ ಅಡಿಕೆ ಮರಗಳು ನೆಲಸಮಗೊಂಡಿದ್ದಾವೆ. ರೊಚ್ಚಿಗೆದ್ದಂಥ ರೈತರಿಂದ ಚನ್ನಗಿರಿ ವಲಯ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಪ್ರತಿಭಟಿಸಿದ್ದಾರೆ ರೈತರು. ಅರಣ್ಯ ಕಚೇರಿ ಎದುರಿಗೆ ಅಡಿಕೆ ಮರಗಳನ್ನು ತಂದು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಅಡಿಕೆ ಮರಗಳು ನಾಶ ಆಗಿದೆ, ಆನೆ ತುಳಿತಕ್ಕೆ ಒಳಗಾಗಿ ಅದನ್ನೇ ತೆಗೆದುಕೊಂಡು ಬಂದು ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡಿರೋದು. ರೈತರ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಬೆಳಗ್ಗಿಂದನೂ 20 ಸರಿ ಎಲ್ಲ ಮೇಲಧಿಕಾರಿಗಳೆಲ್ಲ ಕಾಲ್ ಮಾಡಿದ್ದೀವಿ. ಆದ್ರೂ ಕೂಡ ಮೇಲಧಿಕಾರಿಗಳು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಅದನ್ನು ಏನು ಬಗೆಹರಿಸ್ತೀವಿ ಅಂತ ಬಾಯಿ ಮಾತಲ್ಲೇ ಹೇಳ್ತಾರೆ ಹೊರತು ಆ ತಿಂಗಳಿಂದ ಇದೇ ಮಾತಾಯ್ತು ಹೊರತು ಇದುವರೆಗೂ ಯಾರು ಬಂದು ಬಗೆಹರಿಸಿಲ್ಲ. ರೈತರು ವಿಷಯ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಕಾಡಾನೆಗಳ ಹಾವಳಿಗೆ ನಿಜಕ್ಕೂ ನೋವನ್ಸುತ್ತೆ. ಯಾಕಂದರೆ 12 ವರ್ಷಗಳಿಂದ ಕಷ್ಟಪಟ್ಟು ಬೆವರಹರಿಸಿ ಅದನ್ನೆಲ್ಲ ಬೆಳೆಸಿರ್ತಾರೆ. ಇನ್ನೇನು ಅದು ದುಡ್ದು ಹಾಕಬೇಕು ಅನ್ನುವಂಥ ಟೈಮ್ ಇದು ರೈತರಿಗೆ. ಇಂಥ ಟೈಮಲ್ಲಿ ಇಂಥರ ಆದಾಗ ಆಕ್ರೋಶ ಸಹಜವಾಗಿ ವ್ಯಕ್ತವಾಗುತ್ತೆ. ಅಧಿಕಾರಿಗಳೇನಾದರೂ ಭರವಸೆ ಕೊಟ್ಟರಾ ಹೇಗೆ? ಸರ್, ಏನು ಇದೇ ಮೊದಲನೇ ಬಾರಿ ಅಲ್ಲ. ಈ ಚನ್ನಗಿರಿ ಭಾಗದಲ್ಲಿ ಅರಣ್ಯ ಇಲಾಖೆ ಇರೋದ್ರಿಂದ ಸಾಕಷ್ಟು ಆನೆಗಳು ಪ್ರತಿ ಬಾರಿ ಕೂಡ ದಾಳಿ ಮಾಡ್ತಾನೆ ಇರುತ್ತೆ. ಸಾಕಷ್ಟು ಬಾರಿ ಈಗ ಸುಮಾರು ವರ್ಷಗಳಿಂದ ಕೂಡ ಅರಣ್ಯ ಇಲಾಖೆಗೆ ಮನವಿ ಕೊಡ್ತಾ ಬಂದಿದ್ದೀವಿ. ಆದರೆ ಯಾವುದೇ ರೀತಿ ಕ್ರಮವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇಲ್ಲ ಅಂತ ಹೇಳಿ ರೈತರು ಈಗ ಸದ್ಯ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಏನು ನಿನ್ನೆ ರಾತ್ರಿ ಏಕಾಏಕಿ ಬಂದಂತಹ ಆನೆ ಸುಮಾರು ಒಂದು 10ಕ್ಕೂ ಹೆಚ್ಚು ಬೆಳೆದು ನಿಂತಹ ಅಡಿಕೆ ಮರಗಳನ್ನ ದರಗೊಳಿಸಿದೆ. ಅದಲ್ಲದೆ ಕೂಡ ಬಾಳೆ ದಿಂಡುಗಳನ್ನು ಸಹ ಕೆಳಗೊಳಿಸಿದೆ. ಹಾಗಾಗಿ ಸಾಕಷ್ಟು ಆಕ್ರೋಶಗೊಂಡು ಇಂದು ಬಿದ್ದಂತಹ ಮರಗಳನ್ನೆಲ್ಲ ಎತ್ಕೊಂಡು ಬಂದು ಅರಣ್ಯ ಇಲಾಖೆ ಮುಂದೆ ಹಾಕಿ ಏನು ರೈತರು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾಕೆ ನೀವು ನಮಗೆ ಒಂದು ಈ ಆನೆಯಿಂದ ಮುಕ್ತಿ ಕೊಡಿಸಲ್ಲ, ಯಾಕಂದ್ರೆ ಅಲ್ಲಿ ಟ್ರಂಚ್ ಅಂದ್ರೆ ಕೊನೆ ಭಾಗದಲ್ಲಿ ಅರಣ್ಯ ಕೊನೆ ಭಾಗದಲ್ಲಿ ಟ್ರಂಚ್ ಹೊಡೆದು ಆನೆ ಈ ಕಡೆ ಬರದಂತೆ ನೀವು ತಡಿಬಹುದು, ಆದ್ರೆ ಈ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತೀವಿ. ಈಗ ಸದ್ಯ ಏನು ಅಡಿಕೆ ಬೆಳೆದಂತಹ ಅಡಿಕೆಗಳೆಲ್ಲ ಸಂಪೂರ್ಣವಾಗಿ ಲಾಸ್ ಆಗೋಗಿದೆ. ಈಗಾದ್ರೆ ನಾವು ರೈತರು ಬದುಕೋದು ಹೆಂಗೆ? ಸಾಲ ಮಾಡಿ ಮಕ್ಕಳಂತೆ ಸಾಕಿರ್ತೀವಿ ಅಡಿಕೆ ಮರಗಳನ್ನ. ಈ ರೀತಿ ಆನೆಗಳು ಬಂದು ದಾಳಿ ಮಾಡಿದ್ರೆ ಪ್ರತಿ ಬಾರಿ ಕೂಡ ದಾಳಿ ಮಾಡ್ತಾ ಹೋದ್ರೆ ನಾವು ಬದುಕೋದು ಹೆಂಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಏನು ಅವರ ಕಚೇರಿ ಮುಂದೆ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ನೋಡಿ, 12 ವರ್ಷಗಳಿಂದ ಸ್ವಂತ ಮಕ್ಕಳ ರೀತಿಯಲ್ಲಿ ಬೆಳೆಸಿರ್ತಾರೆ ಅಡಿಕೆ ಮರಗಳನ್ನು. ಇನ್ನೇನು ಅದು ಕೈಗೆ ಬರುವಂಥ ಟೈಮ್, ಅಂದರೆ ಫಸಲು ಕೈಗೆ ಬರುವಂಥ ಟೈಮ್. ಇಂಥ ಟೈಮ್ನಲ್ಲಿ ಈ ರೀತಿಯಾಗಿ ಕಾಡಾನೆಗಳ ಹಾವಳಿಗೆ ಅಪಾರ ಪ್ರಮಾಣದಲ್ಲಿ ನಾಶ ಆಗಿರೋ ಕಾರಣದಿಂದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದು ಮೊದಲೇನಲ್ಲ, ಅನೇಕ ಬಾರಿ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದೆ. ಹಿಂದೆ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಆನೆಗಳ ಹಾವಳಿಯನ್ನು ತಡೀರಿ ಅಂತ, ಕಾಡು ಪ್ರಾಣಿಗಳಿಂದ ಆಗ್ತಾ ಇರುವಂತಹ ಹಾವಳಿಗೆ ಕಡಿವಾಣ ಹಾಕಿ ಅಂತ. ಆದರೂ ಕೂಡ ಅಧಿಕಾರಿಗಳು ಮಾತ್ರ ನಮ್ಮ ಕಡೆ ನೋಡ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಆಗಿರುವಂಥ ಈ ಲಾಸ್ಗೆ ಯಾರು ಹೊಣೆ? ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹನುಮಂತ ನಾಯಕ ಸ್ಥಳೀಯರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇನ್ನೇನು ಕೈಗೆ ಬರಬೇಕಾಗಿತ್ತು ಬೆಳೆ ನಿಮಗೆಲ್ಲೋ, ಪ್ರತಿ ವರ್ಷವೂ ಕೂಡ ಸಂಪಾದನೆ ಆಗುವಂಥ ಟೈಮ್ ಇದು. ಬಟ್ ಇಂಥ ಟೈಮ್ನಲ್ಲಿ ಹಿಂಗಾಗಿರೋದು ಬಹಳ ಶೋಚನೀಯ. ಎಷ್ಟು ನಾಶ ಆಗಿದೆ ಸರ್ ಅಂದಾಜಿನ ಪ್ರಕಾರ? ಸರ್, ಈ ನಿನ್ನೆ ರಾತ್ರಿ ಬಂದು ಅದು ಹಾನಿ ಮಾಡಿರೋದು 1/2 ಎಕರೆ. ಅದು ಬಿಟ್ಟು ಬೇರೆ ರೈತರದು ಕೂಡ ಹಾನಿ ಮಾಡಿದೆ. ನಾವು ಇವತ್ತು ಅಲ್ಲಿಗೆ ಡಿಪಾರ್ಟ್ಮೆಂಟ್ಗೆ ಅರಣ್ಯ ಇಲಾಖೆಗೆ ತಗೊಂಡೋಗಿರೋದು 1/2 ಎಕರೆಯಲ್ಲಿ ಹಾನಿ ಆಗಿರುವಂತ ಗಿಡಗಳು ಮರಗಳನ್ನ ತಗೊಂಡೋಗಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಇದು ಬಂದು ಈಗಿಂದಲ್ಲ ಸರ್, ಸುಮಾರು 6 ತಿಂಗಳಿಂದನೂ ಇದೇ ರೀತಿ ಆನೆಗಳ ಹಾವಳಿ ತುಂಬಾ ಆಗ್ತಾ ಇದೆ. ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಇಲ್ಲಿ ಬಂದು ಅದನ್ನ ಬಗೆಹರಿಸೋದಕ್ಕೆ ಇದುವರೆಗೂ ಯಾವುದೇ ಕ್ರಮನ ಅವ್ರು ತಗೊಂಡಿಲ್ಲ. ಅದೇ ರೀತಿ ಅವರು ಬೆಳಿಗ್ಗೆ ಅರಣ್ಯ ಮೇಲಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವರು ನಾವು ಬರ್ತೀವಿ, ಅದನ್ನ ಪ್ರಪೋಸಲ್ ಕಳ್ಸಿದೀವಿ, ಅದಾಗತ್ತೆ ಅದೇ ರೀತಿ ಹೇಳ್ತಾರೆ ಹೊತ್ತು ನಾವು ಎಷ್ಟು ಸರಿ ದಾಳಿ ಆದ್ರೂ ಕೂಡ ಅದೇ ರೀತಿ ನಮಗೆ ಆನ್ಸರ್ ಕೊಡ್ತಾರೆ ಹೊರತು ಇದುವರೆಗೂ ಯಾವುದೇ ರೈತರಿಗೆ ಇದು ಸಮಸ್ಯೆ ಬಂದು ಬಗೆಹರಿಸಿಲ್ಲ. ಒಂದ್ಸರಿ ಆನೆ ಬಂತು ಅಂದ್ರೆ ಸರ್, ಇಲ್ಲಿ ಅಡಿಕೆಗೆ ಜಾಸ್ತಿ ಅವಲಂಬಿತರಾಗಿರೋದ್ರಿಂದ ರೈತರು
ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ SC/ST ಸಮುದಾಯಗಳು ಜಾಸ್ತಿ ಇರೋದ್ರಿಂದ ಒಬ್ರಿಗೆ 1 ಎಕರೆ 2 ಎಕರೆ ಮ್ಯಾಕ್ಸಿಮಮ್ ಅಂದ್ರೆ 2 ಎಕರೆ ಸರ್, ಅಷ್ಟಕ್ಕೆ ಅವಲಂಬಿತವಾಗಿ ಜೀವನ ಮಾಡ್ತಿರೋಂತ ಕುಟುಂಬಗಳು ತುಂಬಾ ಇದಾವೆ. ಆದ್ರೂ ಕೂಡ ಅವರು ಎಷ್ಟೇ ಹೇಳಿದ್ರು ಅವರು ಇದನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ EPTಗಳು ಆಗಿದಾವೆ. ಓಕೆ ಸರ್, ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಏನ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ. ಚಿಕ್ಕಬಳ್ಳಾಪುರದಿಂದ ಈ ಗ್ರಾಮ 12 ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ. ವಿಚಿತ್ರ ಅಂದ್ರೆ ಈ ಗ್ರಾಮಕ್ಕೆ ಹೆಸರೇ ಇಲ್ಲ, ಊರಲ್ಲಿ ಶಾಲೆ ಕೂಡ ಇಲ್ಲ, ಬಸ್ ಕಾಣದ ಕುಗ್ರಾಮ. ಆರೋಗ್ಯ ಕೈ ಕೊಟ್ರೆ ಸಾವೇ ಗತಿ. ಈ ಊರಿನ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮಸ್ತೆ ವೀಕ್ಷಕರೇ, ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದಿರೇನಹಳ್ಳಿ ಅನ್ನುವಂತಹ ಪಕ್ಕದ ಊರಲ್ಲಿ. ಆ ಊರಿನ ವಿಶೇಷ ಏನಂದರೆ ಆ ಊರಿಗೆ ಹೆಸರೇ ಇಲ್ಲ. ಕೆರೆಯಲ್ಲಿ ನಿಂತ್ಕೊಂಡು ಯಾಕೆ ಆ ಊರಿನ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಪ್ಪ ಅಂದರೆ, ಈ ಕೆರೆಯ ಮಧ್ಯಭಾಗದಲ್ಲಿ ಆ ಒಂದು ಊರು ಇರುವಂಥದ್ದು. ಅಲ್ಲಿರುವಂಥ ಜನ ಕೆರೆ ಮಧ್ಯಭಾಗದಲ್ಲಿ ಆ ಊರು ಇದೆ ಅನ್ನುವಂಥ ಕಾರಣಕ್ಕಾಗಿ ಕೆರೆ ಕೆಳಗಡೆ ಅಂತ ಆ ಊರಿಗೆ ತಾವೇ ಖುದ್ದಾಗಿ ಹೆಸರನ್ನು ಇಟ್ಕೊಂಡಿದ್ದಾರೆ. ಯಾವುದೇ ದಾಖಲಾತಿಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಆ ಊರಿಗೆ ಅಧಿಕೃತವಾದಂತಹ ಹೆಸರು ಇನ್ನೂ ಕೂಡ ಆಗಿಲ್ಲ, ದಾಖಲಾತಿ ಇಲ್ಲ. ಸೊ ಹೀಗಾಗಿ ಇಂತಹ ಊರಲ್ಲಿ ಅನೇಕ ಸಮಸ್ಯೆಗಳ ಸರಮಾಲೆಗೆ ಹುಟ್ಟಿಕೊಂಡಿದೆ. ಆ ಸಮಸ್ಯೆಗಳು ಏನು, ಅಲ್ಲಿನ ಜನ ಏನೆಲ್ಲ ಅವಾಂತರಗಳನ್ನು, ನರಕ ಯಾತನೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಆ PDO ಅಂತ ಇದ್ದಾನೆ, ನೆನ್ನೆ ಬಂದವನೆ ಚರಂಡಿ ನೋಡಕ್ಕೆ, ಇವ್ರನ್ನ ನೋಡಕ್ಕೆ. ನೆನ್ನೆ ಓಪನ್ ಆಗಿತ್ತೆ ಸ್ಕೂಲ್, ಇವತ್ತು ಕಳಿಸಿಲ್ಲ. ನಾವು ಚಿರತೆ ಕಾಣಿಸ್ತು ಅಂತ ಯಾರೋ ಹೇಳಿದ್ರು, ನಾವು ಇವತ್ತು ಕಳಿಸಿಲ್ಲ ಸರ್. ಎಮರ್ಜೆನ್ಸಿ ಇದಿದ್ರೆ ಆಂಬುಲೆನ್ಸ್ ಬರಲ್ಲ, ಒಂದು ಆಟೋ ಗುರ್ತಿ ಬರಲ್ಲ. ಬದುಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜನ ಬೇರೆ ಸಿಟಿ ಕಡೆ ಹೋಗಿ ಬದುಕ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆ ಕಡೆ ಈ ಕಡೆ ಅವುಗಳು ಎಲ್ಲಿರ್ತಾವೋ ಏನಿರ್ತಾವೋ ಅಂತ ಅವ್ರು ಭಯ ಬೀಳ್ಕೊಂಡೆ ಹೋಗೋದು, ಸ್ಕೂಲ್ಗೆ ಹೋಗೋದು ಬರೋದು. ವೀಕ್ಷಕರೇ, ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ನಲ್ಲಕದಿರೇನಹಳ್ಳಿ ಗ್ರಾಮದ ಪಕ್ಕದಲ್ಲಿರುವಂತಹ ಹೆಸರೇ ಇಲ್ಲದಂತಹ ಊರಲ್ಲಿ ಮಾಡ್ತಾ ಇದ್ದೀವಿ. ಈ ಗ್ರಾಮದ ವಿಶೇಷತೆ ಏನಪ್ಪಾ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಇಲ್ಲಿ ಒಂದಿಷ್ಟು ಅಂದರೆ ಬಹುತೇಕವಾಗಿ 20-25 ಮನೆಗಳು ಆಗೇನೆ ಹುಟ್ಟಿಕೊಂಡಿತ್ತು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇಲ್ಲಿ ಒಂದಿಷ್ಟು ತಲೆಮಾರುಗಳು ಇನ್ನೂ ಕೂಡ ಇದ್ದಾವೆ, ಆಗಿನಿಂದಲೂ ಕೂಡ. ಆದರೆ ಈ ಊರಿಗೆ ಹೆಸರೇ ಇಲ್ಲ ಅನ್ನುವಂಥದ್ದನ್ನು ನೀವು ನಂಬಲೇಬೇಕು. ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಿಂದ ಕೇವಲ ಕೂಗಳತೆ ದೂರ, ಜಸ್ಟ್ 12 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಈ ಊರು ಸಿಗುತ್ತೆ. ಇವರಾಗೆ ಕರೆದುಕೊಳ್ತಾ ಇರುವಂತಹ ಹೆಸರು ಕೆರೆ ಕೆಳಗಡೆ ಅಂತ ಊರ ಹೆಸರು. ಯಾಕಂದರೆ ಈ ಊರಿನ ಸುತ್ತಮುತ್ತಲೂ ಕೂಡ ನೀರಿದೆ, ಅಂದರೆ ಬೃಹದಾಕಾರದ ಒಂದು ಕೆರೆ ಇದೆ. ಮಧ್ಯಭಾಗದಲ್ಲಿ ಇರುವಂತಹ ಈ ಒಂದು ಊರೇನಿದೆ, ಈ ಊರಿಗೆ ಹೆಸರೇ ಇಲ್ಲ. ಇನ್ನು ಮೂಲಭೂತ ಸೌಕರ್ಯದ ವಿಚಾರವನ್ನು ಈ ಊರಲ್ಲಿ ನೆಲೆಸಿರುವಂತಹ ಜನಗಳ ಬಾಯಿಂದ ನಾನು ಕೇಳ್ತಾ ಹೋಗ್ತೀನಿ. ಏನೇನು ಮೂಲಭೂತ ಸೌಕರ್ಯಗಳಿದೆ, ಎಷ್ಟು ಸಮಸ್ಯೆಗಳಿದೆ, ಅವರ ನರಕಯಾತನೆ ಯಾವ ರೀತಿಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅಂದರೆ ನೀವು ನಂಬಲೇಬೇಕು. ಒಂದೇ ಒಂದು KSRTC ಬಸ್ ಇಲ್ಲಿವರೆಗೂ ಈ ಊರಿನ ಮುಖವನ್ನೇ ನೋಡಿಲ್ಲ ಅಂದರೆ ನೀವು ನಂಬಲೇಬೇಕು. ಇಲ್ಲಿ ಸ್ಕೂಲ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈ ರೀತಿಯಾದಂತಹ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಇಲ್ಲಿ 80ರಿಂದ 100 ಜನ ವಾಸ ಮಾಡ್ತಾ ಇರುವಂಥ ಊರು, 30 ಮನೆಗಳಿದೆ. ಆದರೆ ಊರಿಗೆ ಹೆಸರೇ ಇಲ್ಲ. ಏನೇನು ಸಮಸ್ಯೆ ಇದೆ ಅಂತ ಆ ಊರಿನ ಜನರನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಇದು ನಮಗೆ ನಿಜಕ್ಕೂ ಕೂಡ ನಂಬೋಕೆ ಆಗ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ
12 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರಿಗೆ ಹೆಸರೇ ಇಲ್ಲ ಅನ್ನುವಂಥದ್ದು. ಯಾಕೆ ಹೆಸರಿಲ್ಲ? ಸರ್, ಇದುವರೆಗೂ ರಾಜಕಾರಣಿಗಳೆಲ್ಲ ನಾವು ಕೇಳ್ಕೊಂಡಿದ್ದೀವಿ, ಇದಕ್ಕೊಂದು ಹೆಸರಿಡು ಅಂದರೆ ಇಲ್ಲಿ ಬರೋ ಸೌಲಭ್ಯ ಅವ್ರಿಗೆ ತಗೊತಾ ಇದ್ದಾರೆ ನಲ್ಕದನಹಳ್ಳಿಗೆ. ನಮಗೆ ಈಗಪ್ಪ ರೋಡ್ ಆಗೋಯ್ತು, ನಿಮ್ಗೆ ಬಂದುಬಿಡ್ತು, ಹಿಂಗೆ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ಇದುವರೆಗೆ ಯಾವ ಕಾರಣದಿಂದನೂ ಯಾವ ರಾಜಕೀಯಸ್ಥನೂ ಏನು ಮಾಡೋಕ್ಕೆ ಕೈ ಮುಂದಕ್ಕೆ ಬರ್ತಾಯಿಲ್ಲ. ಆದ ಕಾರಣ ನಾವು ಗ್ರಾಮ ಪಂಚಾಯತಿ ಲೆಕ್ಕದಿಂದ ನಾನು ಹೋಗ್ತೀನಿ. ಗ್ರಾಮ ಪಂಚಾಯತಿ PDO ಆಗ್ಬೋದು. 4 ತಿಂಗಳಾಗೈತೆ, ಇಲ್ಲಿ 3 ಟ್ಯಾಂಕ್ಗಳವೆ ನಮ್ಮ ಊರ್ಗೆ. 3 ಟ್ಯಾಂಕಲ್ಲಿ ಇವತ್ತು ಕ್ಲೀನ್ ಮಾಡಿಸಿಲ್ಲ. ವಾಟರ್ ಮ್ಯಾನ್ಗಳು ಮಾತ್ರ ಇದ್ದಾರೆ. 3 ಟ್ಯಾಂಕು ಕ್ಲೀನ್ ಮಾಡಿಸಿದ್ದು ಇದುವರೆಗೂ ಇಲ್ಲ. ಇವಾಗಲೂ ನಾನು ತೋರಿಸ್ತೀನಿ, ನಲ್ಲಿಗಳೂ ಇಲ್ಲ, ಅದಕ್ಕೆ ನೀರು ಮಾತ್ರ ಬಿಡ್ತಾರೆ ಹೋಗ್ತಾರೆ. ಅಷ್ಟು ಬಿಟ್ಟರೆ ಏನೂ ಅನುಕೂಲ ಇಲ್ಲ. ಆದರೆ ಇಲ್ಲಿ ಸರ್ಕಾರದಿಂದ ಬರೀ 3 ಮನೆ ಕೊಟ್ಟವ್ರು ನಲ್ಕದನಹಳ್ಳಿಯಿಂದ ನಮ್ಗೆ. ಏನು 48 ವರ್ಷ, ನಾನು 65 ಇವಾಗ ನನಗೆ ವಯಸ್ಸು. ನನ್ನ ಹೆಸರು ಗಂಗಾಧರ ಮೂರ್ತಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋನು. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಡೋದು ಮಾಡ್ತಾರೆ. ಅವ್ರು ಮಾಡಿದ್ದಿಲ್ಲ, ಕೇಳ್ಕೊಂಡು ಇದುವರೆಗೆ ನಾವು ನೋಡಿ ಸಾಕೋಗೋಗುತ್ತೆ. ಇವ್ರು ಕತ್ಕಲೇ ಬೇಡ, ಏನೋ ಒಂದು ದಾರಿ ಮಾಡಬೇಕು. ಇಲ್ಲಿ ನಾವು ಬೆಳಿಬೇಕಂದ್ರೆ ಇದು ಸಪ್ರೇಟ್ ಊರೇ ಆಗೋಬೇಕು. ಏನಿದ್ರೆ ಅದಾಗಲಿ. ಒಂದು ಅಟ್ಯಾಚ್ ಎಲ್ಲ ಬಂತು. ಅಲ್ಲಿಗೂ ಇಲ್ಲಿ ಮನೆಗಳು ಕೊಡ್ರಿ ಅಂತ ನಲ್ಕದನಹಳ್ಳಿ ಕೇಳ್ಕೊಂಡಾಗ ಅವ್ರ ಮನೆಗಳು ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ನಾನು ಹೋಗಿ ಮನೆಯಲ್ಲಿ ಇಷ್ಟು ವರ್ಷಗಳಿಂದ ನೀವು ತಗೊಂಡಿದ್ದೀರಿ ಸೀಟುಗಳು, ನಮ್ಮ ಅಣ್ಣನ ಕೊಡಿ ಅಂತ ಇಲ್ಲೇ ಇರೋರನ್ನ ನಾನು ಬೇಡ್ಕೊಂಡೆ. ಏನಂದ್ರೆ ಅವರು ಒಪ್ಕೊಂಡು ನಮ್ಮ ಅಣ್ಣನಿಗೆ ಸೀಟ್ ಕೊಟ್ಟರು. ಸೀಟ್ ಕೊಟ್ಟಾಗ ಗೆದ್ದಿದ ಮೇಲೆ ಬರೀ 3 ಮನೆ ಬಂದಿದೆ 48 ವರ್ಷಕ್ಕೆ ಇಲ್ಕ. ಏನು ಆಮೇಲೆ ಅದು ಯಾವುದೋ ಒಂದು ಓಟು MLAದೋ ಯಾವುದೋ ಬಂತು. ಓಹೋ, ಹಿಂಗಾದರೆ ಹಾಕಲ್ಲ ಇವರು ಓಟುಗಳು ಅಂತ ಹೇಳ್ಬಿಟ್ಟು ಮೆಂಬರ್ಗಳು ಊರಲ್ಲಿ ಯಜಮಾನರು ಏನು ಮಾಡಿಬಿಟ್ರು, ಗ್ರಾಮ ಟನ್ ಸೇರಿಸ್ಬಿಟ್ರೆ ಓಟ್ಗಳು ಬಿದ್ದು ಹೋಗ್ತಾವೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ಗ್ರಾಮ ಟನ್ಗೆ ಸೇರಿಸ್ಕೊಳ್ಳಿ ಅಂತ ಅಧಿಕಾರಿಗಳು ಅವರು ಮಂಡಲ್ಗೆ ಹೇಳ್ಬಿಟ್ರು. ಜಮೀನುಗಳಲ್ಲಿದ್ದರೂ ಸೇರಿಸ್ಕೊಳ್ರಿ, ಕಂದಾಯ ಬರ್ತದೆ. ಸೇರಿಸ್ಕೊಬಿಟ್ರು. ಆಯಿತು, ಕಂದಾಯನೂ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಕಂದಾಯನೂ ಕಟ್ಕೊಂಡು ನಾವು ಹೋಗೋವಾಗ ಅವ್ರು ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆಗಳು ಎಲ್ಲ ನೋಡಬೇಕಲ್ಲ. 3 ವರ್ಷ ಆಗೈತೆ ಚರಂಡಿ ಕ್ಲೀನ್ ಮಾಡಿ, 3 ವರ್ಷ ಆಯ್ತು ಟ್ಯಾಂಕಿಗಳು ಕ್ಲೀನ್ ಮಾಡಿ. ಬಟ್ ಕರೆಂಟ್ಗಳೇ ಇರಲ್ಲ. ನಾವು ನೀರು ಕುಡಿಬೇಕಂತ ಆ ನೀರು ಕುಡಿಬೇಕಾ? ಇಲ್ಲ ರೀ, ಬೆಂಗಳೂರು ಹೆಬ್ಬಾಳದಿಂದ ಆ ಕೆರೆ ನೀರು ಬಿಟ್ಟವ್ರು ಅವ್ರು ಕುಡಿತೀವಿ ಬಿಡ್ರಿ. ಏನಕ್ಕೆ ರೀ ನಿಮ್ಮ ಪಂಪ್ ಹೌಸು ಅವೆಲ್ಲ? ನಂದು 4 ಬೋರ್ ಐತೆ, ನೀನು ಬೇಡ ಕಿತ್ಕೊಂಡು ಹೋಗ. ಏನು ಸಹಕಾರ ಕೊಡ್ತಾಯಿದ್ದೀರಿ ನೀವು? ಆ PDO ಅಂತ ಇದ್ದಾನೆ, ನೆನ್ನೆ ಬಂದವನೆ ಚರಂಡಿ ನೋಡೋಕ್ಕೆ, ಇವ್ರನ್ನ ನೋಡೋಕ್ಕೆ. ನೆನ್ನೆ ಮೆಂಬರ್ ಏನನ್ನು ಹೇಳಿಬಿಟ್ರೆ ಬರೋದು, ಆಫೀಸಲ್ಲಿ ಕೂತ್ಕೊಳ್ಳೋದು, ಮೆಂಬರ್ಗಳು ಮಾತು ಇಟ್ಕೊಂಡು ಇರೋದು PDO. ಸರಿ, ಏನು ಊರಲ್ಲಿ ಒಬ್ಬ ವಾಟರ್ ಮ್ಯಾನ್ ಅವನೇ, ಅವ್ನು ಬಿಟ್ಕೊತಾನೆ. ಸರಿ, ನನ್ನ ಮಗನೂ ವಾಟರ್ ಮ್ಯಾನ್ ಆಗಿದ್ದ.